ರಾಯಚೂರಿನಲ್ಲಿ ಬೇಸಿಗೆ ಮುಗಿದು ಹೋಗಿದೆ, ಆದರೆ ವಿದ್ಯುತ್ ಸಮಸ್ಯೆ ಮಾತ್ರ ಮುಗಿತಾ ಇಲ್ಲ. ಬೇಸಿಗೆಗಾಲದಲ್ಲಿ ಅಲ್ಲಿ ಪವರ್ ಕಟ್ಗಳಾಗೋದು ಸಾಮಾನ್ಯ. ಆದ್ರೆ ಈಗ ಬೇಸಿಗೆ ಮುಗಿದು ಮಳೆಗಾಲ ಬಂದಿದೆ, ಆದರೂ ಕೂಡ ಪವರ್ ಕಟ್ ಸಮಸ್ಯೆ ಅನುಭವಿಸ್ತಾನೇ ಇದ್ದಾರೆ ಅಲ್ಲಿನ ಜನರು. ಯಾಕೆ ಅಂದರೆ RTPSನ 3 ಘಟಕಗಳು ಈಗ ಸ್ಥಗಿತಗೊಂಡಿರುವಂಥದ್ದು. ಯಾವಾಗಲೂ ಅಲ್ಲಿ ವಿದ್ಯುತ್ ಕಡಿತ ಆಗ್ತಾ ಇದೆ. ಈ 3 ಘಟಕಗಳು ಸ್ಥಗಿತಗೊಳ್ಳೋದಕ್ಕೆ ಕಾರಣ ನೀರಿನ ಅಭಾವ ಜೊತೆಗೆ ತಾಂತ್ರಿಕ ಸಮಸ್ಯೆ. ಇದರಿಂದಾಗಿ ವಿದ್ಯುತ್ ಉತ್ಪಾದನೆಗೆ ಹಿನ್ನಡೆ ಆಗ್ತಾ ಇದೆ. RTPSನ 1, 4 ಮತ್ತು 8ನೇ ಘಟಕಗಳು ತಾಂತ್ರಿಕ ಸಮಸ್ಯೆಯಿಂದ ಬಂದಾಗಿದ್ದಾವೆ. 5 ಘಟಕಗಳಿಂದ ಸದ್ಯ 710 ಮೆಗಾವ್ಯಾಟ್ ಮಾತ್ರ ವಿದ್ಯುತ್ ಉತ್ಪಾದನೆ ಆಗ್ತಾ ಇರುವಂಥದ್ದು. RPSನ 8 ಘಟಕಗಳಿಂದ ಒಟ್ಟು 1720 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ಇರುವಂಥದ್ದು. ಆದರೆ ಅಲ್ಲಿ ಉತ್ಪಾದನೆ ಆಗ್ತಾ ಇರೋದು ಬರೀ 710 ಮೆಗಾವ್ಯಾಟ್, 1000 ಮೆಗಾವ್ಯಾಟ್ ಉತ್ಪಾದನೆಯೇ ಆಗ್ತಾ ಇಲ್ಲ. ಇನ್ನು YTPSನ 2 ಘಟಕದಿಂದ 3320 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ರಾಜ್ಯಕ್ಕೇ 45% ವಿದ್ಯುತ್ ಸರಬರಾಜು ಮಾಡ್ತವೆ ಈ ಎರಡೂ ವಿದ್ಯುತ್ ಸ್ಥಾವರಗಳು. ಆದರೆ ಈಗ ಅಲ್ಲೇ ವಿದ್ಯುತ್ ಕೊರತೆ ಕಾಡ್ತಾ ಇದೆ. ನೀರಿನ ಕೊರತೆ, ವಿದ್ಯುತ್ ಘಟಕಗಳು ಬಂದಾಗಿದ್ದಾವೆ. ಅದಕ್ಕೋಸ್ಕರ ಅನುಮಾನ ಇರುವಂಥದ್ದು ನಿರ್ವಹಣೆಯ ನೆಪದಲ್ಲಿ ದಿನಕ್ಕೆ 10 ಬಾರಿ ವಿದ್ಯುತ್ ಕಡಿತ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ನೀರಿನ ಅಭಾವ ಮತ್ತು ತಾಂತ್ರಿಕ ದೋಷ ಅಂತ ಹೇಳ್ತಾ ಇದ್ದಾರೆ. ಈ ಸಮಸ್ಯೆಗಳಿಂದ ಯಾವ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ ಅಲ್ಲಿ ಅಂತ? ನವೀನ್, ನೀವು ಹೇಳ್ದಂಗೆ ಇಡೀ ರಾಜ್ಯಕ್ಕೆ 45% ವಿದ್ಯುತ್ತನ್ನ ಈ RTPS ಮತ್ತು YTPS ನಿಂದಾನೇ ನೀಡಲಾಗ್ತದೆ. ಇವೆರಡು ಕಲ್ಲಿದ್ದಲಿನಿಂದ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತದೆ. ಆದ್ರೆ ನೀರಿನ ಸಮಸ್ಯೆ ಯಾಕಾಗ್ತಾ ಇದೆ ಅಂತಂದ್ರೆ, ಮಿನಿಮಮ್ ವಾಟರ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ವಿದ್ಯುತ್ ಉತ್ಪಾದನೆಗೆ. ಇಲ್ಲಿ ಅದಕ್ಕಂತಾನೆ ಇಲ್ಲಿ ಗುರ್ಜಾಪುರ ಬ್ಯಾರೇಜ್, ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಕಟ್ಸಲಾಗಿದೆ ವಿದ್ಯುತ್ ಉತ್ಪಾದನೆಗಂತಾನೆ ಅನುಕೂಲ ಆಗ್ಲಿ ಅಂತೇಳಿ. ಸದ್ಯಕ್ಕೆ ಕೃಷ್ಣ ನದಿಯಲ್ಲಿ ನೀರ್ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಂಪ್ಲೀಟ್ ಆಗಿ ಡ್ರೈ ಆಗಿ ಹೋಗಿದೆ. ಇದ್ರ ಕಾರಣದಿಂದಾಗಿ ವಿದ್ಯುತ್ ಉತ್ಪಾದನೆ, ಅದರಲ್ಲೂ ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ 1, 4 ಮತ್ತು 8ನೇ ಘಟಕಗಳು ಕಂಪ್ಲೀಟ್ ಆಗಿ ತಮ್ಮ ಕೆಲಸವನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದೇವೆ. ಇನ್ನು 5 ಘಟಕಗಳಿಂದ ಕೇವಲ 710 ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಉತ್ಪಾದನೆ ಆಗ್ತಾ ಇರುವಂತದ್ದು. ರಾಯಚೂರು ಜಿಲ್ಲೆಯ ಜನ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ, ಎಸ್ಪೆಷಲಿ ಈ ಮಳೆ ಇಲ್ಲ ಅಂತಂದ್ರೆ ಈಗ ಬೆಳೆಗಳಿಗೂ ಸಹ ಸಾಕಷ್ಟು ಕಷ್ಟ ಆಗೋಗಿದೆ. ಬೆಳೆಗಳು ಒಣಗು ಹೋಗ್ತಾ ಇದ್ದಾವೆ. ಇದ್ದ ವಿದ್ಯುತ್ ಸಮಸ್ಯೆಯಿಂದಾಗಿನೂ ಸಹ ಜನರು ಸಾಕಷ್ಟು ಹೊರೆಯನ್ನ ಅನುಭವಿಸ್ತಾ ಇದ್ದಾರೆ. ಬೇರೆ ಬೇರೆ ಉಪಕರಣಗಳು ಅಂದ್ರೆ ಈ ಇನ್ವರ್ಟರ್ಗಳು ಅಥವಾ ಇನ್ನಿತರ ಒಂದು ಉಪಕರಣಗಳ ಹೊರೆ ಹೋಗ್ತಾ ಇದ್ರೆ, ಆರ್ಥಿಕ ವೆಚ್ಚ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಈ ಒಂದು ವಿದ್ಯುತ್ ಏನಂದ್ರೆ ದಿನಕ್ಕೆ 10 ಬಾರಿ ಅಘೋಷಿತ ವಿದ್ಯುತ್ ಅಭಾವ ಇಲ್ಲಿ ಉಂಟಾಗ್ತಾ ಇರೋದ ಕಾರಣದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಆಗಿರ್ಬೋದು, ಯರಮರಸ್ಸು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಆಗಿರ್ಬೋದು 1720 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮತ್ತು 3320 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಆದ್ರೆ ಇವು ಘಟಕಗಳು ಪದೇ ಪದೇ ಬಂದ್ ಆಗ್ತಾ ಇರೋದ್ರಿಂದಾಗಿ ಟಾರ್ಗೆಟ್ ರೀಚ್ ಆಗಕ್ ಆಗ್ತಾ ಇಲ್ಲ. ಪ್ರತಿ ಸಮ್ಮರ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ ಲೋಡ್ ಶೆಡ್ಡಿಂಗ್ ಆಗೋದು ಸಹಜ. ಆದ್ರೆ ಈಗ ಮಳೆಗಾಲ ಆರಂಭ ಆಗಿದೆ, ಆದ್ರೆ ಮಳೆ ಬರ್ತಾ ಇಲ್ಲ. ಇದ್ರ ಕಾರಣದಿಂದಾಗಿನೂ ಸಹ ಮಳೆಗಾಲದಲ್ಲೂ ಸಹ ಅಘೋಷಿತ ಲೋಡ್ ಶೆಡ್ಡಿಂಗ್ ಏರ್ತಾ ಇದ್ದಾರೆ. ಅಂದ್ರೆ ಜನರಿಗೆ ಈ ತಿಳಿಗೊಳಿಸ್ತಾ ಅಂದ್ರೆ ಕ್ಲಿಯರ್ ಆಗಿ ಹೇಳಕ್ ಆಗ್ತಾ ಇಲ್ಲ ಲೋಡ್ ಶೆಡ್ಡಿಂಗ್ ಇದೆ ಅಂತ ಹೇಳಿ. ಆದ್ರೆ ಅಘೋಷಿತ ಲೋಡ್ ಶೆಡ್ಡಿಂಗ್ ಮಾತ್ರ ರಾಯಚೂರು ಜಿಲ್ಲೆಯಲ್ಲಿ ಕಾಣಸಿಗ್ತಾ ಇದೆ. ನವೀನ್, ಕಂಪ್ಲೀಟ್ ಆಗಿ ವಿದ್ಯುತ್ ಕಣ್ಣ ಮುಚ್ಚಾಲೆ ನಾವಿಲ್ಲಿ ನೋಡ್ತಾ ಇರಬಹುದು. ಥ್ಯಾಂಕ್ ಯು ಶ್ರೀಕಾಂತ್.